ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಈ ಒಂದು ಪ್ರೋಮೋದಲ್ಲಿ ಈ ವಾರದ ನಾಮಿನೇಷನ್ ಚಟುವಟಿಕೆ ಈಗ ಆರಂಭ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನ್ ವಿಚಾರದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ರಕ್ಷಿತಾನ ದೂಡಿ ಹೊಡೆಯೋ ರೇಂಜಿನಲ್ಲಿ ಜಗಳ ಕೂಡ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಮತ್ತು ಏನಕ್ಕಾಗಿ ಈ ರೀತಿ ರಾಶಿಕಾ ಅವರು ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರದ ನಾಮಿನೇಷನ್ ಚಟುವಟಿಕೆ ಈಗ ಆರಂಭ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಚಟುವಟಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ನಾಮಿನೇಷನ್ ಚಟುವಟಿಕೆ ಒಂದು ಟಾಸ್ಕ್ನ ಕೊಡ್ತಿದ್ರು, ಆ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಟ್ಟು ಮಾಡ್ತಾಯಿದ್ರು. ಬಟ್ ಈಗ ಕೊಟ್ಟಿರುವಂಥ ನಾಮಿನೇಷನ್ ಚಟುವಟಿಕೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲೇ ಇದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಈಗ ಮನೆಯ ಮುಖ್ಯ ದ್ವಾರ ಓಪನ್ ಆಗಿದೆ. ಅದರ ಮುಂದುಗಡೆ ಸ್ವಲ್ಪ ದೂರದಲ್ಲಿ ಒಂದು ಚೌಕಾಕಾರದ ಒಂದು ಬ್ಲಾಕ್ ಕಲರಲ್ಲಿ ಒಂದು ಬಾಕ್ಸ್ನ ಹಾಕಿದ್ದಾರೆ. ಅವರು ಅದರಲ್ಲಿ ಒಂದು ಬಾಲ್ನ ಇಟ್ಟಿದ್ದಾರೆ. ಅವರು ಯಾವ ಸ್ಪರ್ಧೆನ ನಾಮಿನೇಟ್ ಮಾಡಬೇಕು, ಸೊ ಆ ಸ್ಪರ್ಧೆಯ ಭಾವಚಿತ್ರಗಳನ್ನು ಆ ಬಾಲಿಗೆ ಅಂಟಿಸಿ ಆ ಡೋರಿಂದ ಹೊರಗಡೆ ಹೋಗುವಂತೆ ಆ ಬಾಲ್ನ ಒದಿಬೇಕು. ಇಲ್ಲಿ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳು ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವ ಸ್ಪರ್ಧಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗಿಲ್ಲ. ಬಟ್ ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ವೀಕ್ಷಕರೇ, ಇಲ್ಲಿ 2 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕು ಅನಿಸುತ್ತೆ ಒಬ್ಬೊಬ್ಬ ಸ್ಪರ್ಧಿಗಳು. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ನಟ ರಘು ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಧನುಷ್ ಅವರು ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ರಕ್ಷಿತಾ ಅವರು ಅಶ್ವಿನಿನ ಆಯ್ಕೆ ಮಾಡಿದ್ದಾರೆ. ಸೊ ರಾಶಿಕಾ ಅವರು ಫಸ್ಟು ಅಶ್ವಿನಿನ ಆಯ್ಕೆ ಮಾಡಿದರು ಮತ್ತು ಆಮೇಲೆ ರಕ್ಷಿತಾ ಅವ್ರನ್ನ ಆಯ್ಕೆ ಮಾಡೋ ರೀತಿ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಬಟ್ ಇಲ್ಲಿ ಯಾವ್ಯಾವ ಸ್ಪರ್ಧಿಗಳು ಕನ್ಫರ್ಮ್ ಆಗಿ ಇವ್ರನ್ನೇ ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಮಿನೇಷನ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಈ ವಾರದ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ರಾಶಿಕಾ ಅವರು ರಕ್ಷಿತಾರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಒಂದೊಂದು ಕಾರಣಗಳನ್ನ ಕೊಟ್ಟು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾಗೆ ಏನು ಹೇಳ್ತಾರಪ್ಪ ಅಂದರೆ, ಏನು ಕಾರಣಗಳನ್ನ ಕೊಡ್ತಾರೆ ಅಂದರೆ, ಸೊ ವಾರ ಪೂರ್ತಿ ತುಂಬ ಚೆನ್ನಾಗಿ ಮಾತಾಡ್ತೀಯಾ, ಸೊ ವೀಕೆಂಡ್ ಬಂದಾಗ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಬಂದಾಗೆ ನಿಮ್ಮ ಬಾಯಲ್ಲಿ ಮಾತಾಡೋಕ್ಕೆ ಮಾತೇ ಬರಲ್ಲ. ವಾರ ಪೂರ್ತಿ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅಲ್ಲೇ ಯಾಕೆ ಮಾತಾಡಲ್ಲ? ಸೊ ಎಲ್ಲರಿಗೂ ಗೊತ್ತು, ಹೊರಗಡೆನೂ ಗೊತ್ತು, ನಮ್ಮ ಫ್ಯಾಮಿಲಿಗೂ ಗೊತ್ತು, ನೀನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆಯಾ, ಡಬಲ್ಗೆ ಮಾತಾಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ತುಂಬ ಜೋರಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೆಲ್ಲದೆ ಇಲ್ಲಿ ರಕ್ಷಿತಾ ಅವರು ಈ ಒಂದು ಮಾತಿಗೆ ಏನು ಹೇಳ್ತಾರಪ್ಪ ಅಂದರೆ, ನಿಮ್ಮ ಫ್ಯಾಮಿಲಿಯವರು ಬಂದು ನಿಮಗೆ ಹೇಳಿದ್ರ, ಅದಕ್ಕೆ ನಮ್ಮ ಫ್ಯಾಮಿಲಿ ನಿಮಗೆ ಇಲ್ಲಿ ಬಂದಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯದಲ್ಲಿ ರಾಶಿಕಾ ಅವರು ಫುಲ್ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ರಕ್ಷಿತಾ, ನೀನು ಫ್ಯಾಮಿಲಿ ವಿಚಾರಕ್ಕೆ ಬರಬೇಡ, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆದಿದೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಫಸ್ಟು ರಾಶಿಕಾ ಅವ್ರು ತಪ್ಪು ಮಾಡ್ದ ಅಥವಾ ರಕ್ಷಿತಾ ತಪ್ಪು ಮಾಡಿದ್ರು ಅದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ರಕ್ಷಿತಾ ಅವರು ಮೊದಲು ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ಪ್ರೋಮೋ ತೋರಿಸಿದ್ದಾರೆ. ಬಟ್ ಆದರೆ ಇಲ್ಲಿ ರಕ್ಷಿತಾನೇ ತಪ್ಪು ಮಾಡಿದ್ದಾರೆ ಅಥವಾ ರಾಶಿಕಾ ಅವರು ತಪ್ಪು ಮಾಡಿದ್ದಾರೆ ಕ್ಲಿಯರ್ ನಮಗೆ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಪ್ರೋಮೋ ಒಂಥರ, ಸೊ ಎಪಿಸೋಡ್ ಬೇರೆ ಥರ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ರಾಶಿಕಾ ಅವರು ತಪ್ಪು ಮಾಡಿದ್ರೆ ಅಥವಾ ರಕ್ಷಿತಾ ಅವರು ತಪ್ಪು ಮಾಡಿದ್ರ ಅಂತ. ಸೊ ಪ್ರತಿ ಸಲನೂ ರಕ್ಷಿತ್ ಅವ್ರು ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿದ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯದಲ್ಲಿ ವಾದ ವಿವಾದಗಳು ನಡೆದಾಗ ಸೊ ರಾಶಿಕಾ ಅವರು ಹೌದು ಫ್ಯಾಮಿಲಿಯವರು ಹೇಳಿದ್ರು, ಏನಿವಾಗ ನೀ ಫ್ಯಾಮಿಲಿ ಮ್ಯಾಟ್ರನ್ನ ಮಧ್ಯಕ್ಕೆ ತರಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿ ಸೊ ಫಸ್ಟ್ ಆಫ್ ಆಲ್ ಹೋಗಿ ರಾಶಿಕಾ ಅವರು ರಕ್ಷಿತನ ತಳ್ತಾರೆ. ಸೊ ಆಗ ಮತ್ತೆ ರಕ್ಷಿತಾ ಅವರು ಕೂಡ ಬಿಡಲ್ಲ. ಸೊ ಇಲ್ಲಿ ರಾಶಿಕಾ ಅವ್ರನ್ನ ತಳ್ತಾರೆ. ಸೊ ಇದರ ಮಧ್ಯೆ ಅಶ್ವಿನಿ ಮತ್ತು ಧನುಷ್ ಅವರು ಕೂಡ ಈ ಒಂದು ಜಗಳನ ತಡೆಯೋಕ್ಕೆ ಟ್ರೈ ಮಾಡ್ತಾರೆ. ಆದರೂ ಕೂಡ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ವೀಕೆಂಡಲ್ಲಿ ನಾವು ನೋಡಿದ್ವಿ. ಸೊ ಶನಿವಾರದ ವೀಕೆಂಡ್ನಲ್ಲಿ ಆದಮೇಲೆ ಸೊ ರಾಶಿಕಾ ಪರವಾಗಿ ರಕ್ಷಿತಾ ಅವರು ಮಾತಾಡಿದರು. ಸೊ ಇಲ್ಲಿ ರಕ್ಷಿತಾ ಮಾತಾಡಿದ ವಿಚಾರದಲ್ಲಿ ರಾಶಿಕಾ ಅವರು ಫುಲ್ ಗರಂ ಆಗಿದ್ರು ಅಲ್ಲೇ. ಸೊ ಒಂದು ಬ್ರೇಕ್ ಕೊಟ್ಟಾಗ ಕೂಡ ಸೊ ಅಲ್ಲಿ ರಕ್ಷಿತಾ ಬಗ್ಗೆ ರಾಶಿಕಾ ಅವರು ತುಂಬ ಮಾತಾಡ್ತಾ ಇದ್ರು. ಆ ಒಂದು ಸೈಡ್ನ ಇಟ್ಕೊಂಡು ಈಗ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರೆಲ್ಲೋ ಒಂದು ಕಡೆ ಎಡವಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಫ್ಯಾಮಿಲಿ ವಿಚಾರ ಮಾತಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸೊ ಇಲ್ಲಿ ರಕ್ಷಿತಾ ಪರವಾಗಿ ಸೊ ರಾಶಿಕಾ ಅವರು ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ತುಂಬ ಜೋರಾಗಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ಮೇನ್ ಟಾಪಿಕ್ನ ಮಾತ್ರ ತೋರಿಸಿದ್ದಾರೆ. ನಿಮ್ಮ ಪ್ರಕಾರ ಇಲ್ಲಿ ಮೊದಲು ತಪ್ಪು ಮಾಡಿದ ಸ್ಪರ್ಧಿ ಯಾರಾಗಿರ್ಬೋದು? ಸೊ ರಾಶಿಕಾ ಅವರು ತಪ್ಪು ಮಾಡಿದ್ದಾರೆ, ರಕ್ಷಿತಾ ಅವರು ತಪ್ಪು ಮಾಡಿದ್ದಾರೆ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಈ ವಾರದ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ, ಅದು ಕೂಡ ಒಂದು ಜಗಳದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಆಲ್ರೆಡಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಫಿನಾಲೆಗೆ ಇನ್ನೂ 1 ವಾರ ಉಳಿದಿದೆ ಅಂತೆ. ಸೊ ಹಾಗಾದರೆ ಇನ್ನೂ 1 ವಾರ ಆದಮೇಲೆ ಫಿನಾಲೆ ಕೂಡ ಬರುವಂಥ ಚಾನ್ಸಸ್ ತುಂಬ ಇದೆ. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಇನ್ನೂ ಫಿನಾಲೆ ಹತ್ತಿರ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಈಗ ಟೋಟಲ್ ಆಗಿ 8 ಜನ ಸ್ಪರ್ಧಿಗಳು ಉಳಿದಿದ್ದಾರೆ. ಇದರ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಇಲ್ಲ ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು, ಇಲ್ಲ
ತ್ರಿಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ಮೇಲೆ ಎಪಿಸೋಡ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಕೂಡ ಎಪಿಸೋಡ್ಗಳನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಕಾರ ಈ ವಾರ ನಾಮಿನೇಟ್ ಯಾರೆಲ್ಲ ಆಗ್ಬೋದು ಮತ್ತು ನಾಮಿನೇಟ್ ಯಾರು ಆಗಬೇಕು, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಬಾಕ್ಸಿಂಗ್ ಒಂದು ಟಾಸ್ಕ್ನ ಕೊಟ್ಟಿದ್ರಲ್ಲ, ಆ ಒಂದು ಚಟುವಟಿಕೆ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲಿ ನಿಜಮುಖ ಅಂದರೆ ಎಲ್ಲ ಸ್ಪರ್ಧಿಗಳ ನಿಜಮುಖ ಬಯಲಾಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳಿದರು, ಸೊ ನಿಮ್ಮ ನಿಜಮುಖ ಎಲ್ಲ ನಿನ್ನೆನೇ ಬಯಲಾಯಿತು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ರು. ಬಟ್ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರೆಲ್ಲ ನಾಮಿನೇಟ್ ಆಗಬೇಕು, ಯಾರೆಲ್ಲ ನಾಮಿನೇಟ್ ಆಗಬಾರ್ದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ.